ಎಲ್ರಿಗೂ ನಮಸ್ಕಾರ. ಈಗ ನಮ್ಮ ಹುಡುಗ ಇಲ್ಲಿ ನೀಟಿಗೆ ಬಿಡಬೇಕಾದ್ರೆ ನಾವು ಪ್ರದೀಪ್ ಈಶ್ವರ್ ಸರ್ ಅವ್ರ ಹೆಸರು ಮೇಲೆ ಬಿಟ್ಟಿದ್ದಿಲ್ಲಿ. ಅವರು ಕರ್ನಾಟಕಕ್ಕೆ ಒಬ್ಬ ಎಷ್ಟು ಮೋಟಿವೇಟರ್ ಅಂತಂದ್ರೆ ಅವ್ರ ಫೀಸ್ಗಳು ಯೂಟ್ಯೂಬ್ ಅಲ್ಲಿ ಕೇಳಿ ಅವ್ರ ಬಗ್ಗೆ ನಮ್ಮ ಮಗ ಇಲ್ಲ ಪಾಪ ನಾನು ಇದೇ ನೀಟಿಗೆ 385 ಮಾಡಿದ್ದೆ ಸರ್. 385 ಮಾಡಿದ ಲಾಸ್ಟ್ ಟೈಮು. ಈ ಸಾರಿ 641 ಮಾಡಿದ್ದಾನೆ. ಮತ್ತೆ ಎಷ್ಟು ಮೋಟಿವೇಶನಲ್ ಸರ್ ಪ್ರಭಾವ ಇತ್ತು ಇಲ್ಲಿ ಅಂತಂದ್ರೆ ಹೇಳ್ಕೊಳಕ್ ಆಗಲ್ಲ. ಮಕ್ಕಳು ಕೆಲವೊಂದ್ಸಲ ಕಣ್ಣಾಗ ನೀರು ಹಾಕಿ ನಮಗೆ ಫೋನ್ ಮಾಡಿದ್ರು ಕೂಡ ಇಲ್ಲಿ ಮ್ಯಾನೇಜ್ಮೆಂಟ್ ಅವರು ಅವರಿಗೆ ಮತ್ತೆ ಸಂಭಾಳಿಸ್ಕೊಂಡು ಅವ್ರನ್ನ ಈ ಒಂದು ಹಂತಕ್ಕೆ ತಂದಾರೆ. ಯಾದಗಿರಿ ಅತ್ಯಂತ ಶೈಕ್ಷಣಿಕವಾಗಿ ಹಿಂದುಳಿದ ಜಿಲ್ಲೆ ನಮ್ದು. ನಮ್ ಕಡೆ MBBS ಆಲ್ಮೋಸ್ಟ್ 600 ಮೇಲೆ ಮಾಡಿದ್ರೆ ದೊಡ್ಡ ಇದಂತ ಹೇಳ್ಕೊಳ್ತೀವಿ. ನನ್ನ ಮಗ ಈ ಸ್ಕೋರ್ ಮಾಡಕ ಪರಿಶ್ರಮ ನೀಟ ಕಡಿಮೆ ಎಲ್ಲ ಲೆಕ್ಚರರ್ಸ್ ಪ್ರಮುಖವಾಗಿ ನಮ್ಮೆಲ್ಲರಿಗೂ ಕೂಡ ಒಂದು ಅಭಿಪ್ರೇರಣೆ ನೀಡಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಸರ್ ಅವರೇ ಕಾರಣ ಅಂತೇಳಿ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಇನ್ನು ಮುಂದೆ ಕೂಡ ನಮ್ಮ ಕರ್ನಾಟಕದಿಂದ ರಾಷ್ಟ್ರ ಮಟ್ಟದಲ್ಲಿ 720 ತಗೋಂತ ದಿನಗಳು ಬರಲಿ. ಆ ನಿಟ್ಟಿನಲ್ಲಿ ಪರಿಶ್ರಮ ಯಶಸ್ವಿ ಆಗಲಿ ಅಂತೇಳಿ ನಾನು ಆಶಿಸ್ತೀನಿ ಸರ್. ಎಲ್ರಿಗೂ ನಮಸ್ಕಾರ. ನಮ್ಮೂರು ಕೊಪ್ಪಳ. ನಾವು ಬಡತನದಂತ ಅತಿ ಕೆಳಗಿರುವಂಥ ಕುಟುಂಬದವರು ಸರ್. ನನಗೆ ನಾವು ಡಿಸ್ಕೌಂಟ್ ಮಾಡ್ರಿ. ಮೊದಲೆಲ್ಲ ಇದ್ದಿಲ್ಲ ಸರ್. ನನ್ನ ಮಗನ ಸ್ಕೋರ್ ನೋಡಿ ಆದ್ಮೇಲೆ 450 ನಾನು ಹೋದ ಸರ ಬೈತು ಸರ್. ಈ ಸರ 658 ಸರ್. ನಾವು ಕೂಲಿ ಕೆಲಸ ಮಾಡ್ತೀವಿ, ನಮಗೆ ಕಟ್ಟಕ್ಕಾಗಲ್ಲ ಬೇಡ ಅಂತ ನಮ್ಮ ಮಗ ಇಲ್ಲಿಂದ ವಾಪಸ್ ಹೊಂಟಿದ್ವಿ ಸರ್. ಏನೇ ಆಗಲಿ ದುಮ್ಕನಪ್ಪ ಅಂತ ನಿಮ್ಮಂತ ಧೈರ್ಯ ಮಾಡಿ ನಾವು ದುಮ್ತೀವಿ ಸರ್. ಇದಕ್ಕೆ ನಮ್ಗೆ ರೊಕ್ಕ ಕಟ್ಟ ಸಿಗ್ತಿಲ್ಲ. ಗುಂಪಿನಾಗ 1 ಲಕ್ಷ ಸಾಲ ಎತ್ತಿ ಫಸ್ಟ್ 1 ಲಕ್ಷ ಕಟ್ಟಿವಿ ಸರ್. ಸರ್ ನಮ್ಗೆ ಇನ್ಸ್ಟಾಲ್ಮೆಂಟ್ ಕೊಟ್ರೆ ಇದು ಮಾಡ್ತೀವಿ ಅಂದ್ವಿ. ಒಂದು ವಾರ 20ನ್ಯಾಗ ನಮ್ಮ ಮಗನ ಟೆಸ್ಟ್ ರಿಸಲ್ಟ್ ನೋಡಿ ಲಾಸ್ಟ್ಗೆ ನನಗೆ 1 ಲಕ್ಷ ಡಿಸ್ಕೌಂಟ್ ಮಾಡಿ ನನಗೆ ಕಟ್ಟಕ್ಕಾಗಲ್ಲ ಸರ್ ಅಂತ ಎಲ್ಲಿ ಬಿಡೋ ನಿನ್ನ ಮಗ ಇರಲಿ ಅಂತಂದು ಮ್ಯಾನೇಜ್ಮೆಂಟ್ ಹೇಳಿದ್ರು ಸರ್. ನಾವು 1 ಲಕ್ಷ ಡಿಸ್ಕೌಂಟ್ ಮಾಡಿದ್ರಿ ನಮ್ಗೆ. ನನ್ನ ಮಗಂದು 658 ಆಗೈತೆ ಸರ್. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ತುಂಬ ತುಂಬ ಧನ್ಯವಾದ. ನಮ್ಮ ಮಗ ಸರ್ ಸಚಿನ್ ಅಂತ ಸರ್. ಅಪ್ಪ ಅಮ್ಮ ಇಲ್ದಿರೋ ನಾನೇ MLA ಆಗೋಗಿದ್ದೀನಿ. ಕಷ್ಟದಲ್ಲಿದ್ದಾರೆ ಅಪ್ಪ ಅಷ್ಟೇ. ನೀವೆಲ್ಲ ಏಮ್ಸ್ ಡೆಲ್ಲಿಗೆ ಹೋಗ್ಬೇಕು. ನಾನು ನೆನ್ಪಿಡ್ತೀನಿ, ಈ ಸ್ಟೇಜ್ ಅಲ್ಲಿ ಇರೋರು ಇನ್ನೊಂದು 8 ವರ್ಷಕ್ಕೆ ಪಲ್ಸ್ ಹಿಡಿದ್ರೆ ಅವರು ಸೆಲೆಬ್ರಿಟೀಸ್ ಇಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಆಗಿರ್ತಾರೆ. ಅಂತವ್ರ ಪಲ್ಸ್ ಹಿಡಿಯೋದು ಇವರು. ಒಳ್ಳೇದಾಗ್ಬೇಕು. ಥ್ಯಾಂಕ್ ಯು ಅಣ್ಣ. ನಿಮ್ಮ ಮಗ ಒಳ್ಳೆ ಕಾಲೇಜ್ ಸಿಗುತ್ತೆ. ಥ್ಯಾಂಕ್ ಯು ಅಣ್ಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.